ದಾಸರು ಹೇಳ್ತಾರೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸಲೆಂದು ಚಾಚಿಕೊಂಡಿರುವಂತಹ ನಾಲಿಗೆ. ನಮ್ಮ ನಾಲಿಗೆ ಎಂತಹದ್ದು ಅಂದರೆ ಬೇರೆಯವರನ್ನು ದೂಷಿಸೋದಕ್ಕೆ ಫಸ್ಟ್, ನಾವು ಬೇರೆಯವರಲ್ಲಿರುವ ತಪ್ಪನ್ನು ಹೇಳೋದಕ್ಕೆ ನಾವು ಫಸ್ಟ್ ಆಗಿ ನಿಂತಿರ್ತೇವೆ. ಆದರೆ ನನ್ನಲ್ಲೇ ಎಷ್ಟೊಂದು ತಪ್ಪುಗಳಿದೆ, ಅದನ್ನು ನಾವು ನೋಡೋಕೆ ಹೋಗಲ್ಲ. ಬೇರೆಯವರ ತಪ್ಪುಗಳು ನಮಗೆ ದೊಡ್ಡದಾಗಿ ಕಾಣಿಸುತ್ತೆ, ಅದನ್ನು ನಾವು ಪ್ರಚಾರ ಮಾಡ್ತೀವಿ ಎಲ್ಲರಿಗೂ. ನೋಡ್ರಿ, ಅವ್ರ ಮನೇಲಿ ಈ ಥರ ಮಾಡ್ತಾರಂತೆ, ಈ ಥರ ಮಾಡ್ತಾರಂತೆ, ಅವ್ರು ಈ ಥರ ಮಾಡ್ತಾರಂತೆ, ಈ ಥರ ಆಯ್ತಂತೆ, ಅವ್ನ ಮಗ ಹೀಗಂತೆ, ಮಗಳು ಹೀಗಂತೆ. ಏನಕ್ಕೆ ಅಂತೆ ಕಂತೆಗಳ ವಿಚಾರ ನಮ್ಗೆ ಏನಕ್ಕೆ ಬೇಕು? ಅಂತಹ ವಿಚಾರಗಳಿಂದ ನಮಗೆ ಯಾವುದೇ ರೀತಿಯ ಲಾಭ ಇಲ್ಲ. ಅದಕ್ಕೆ ಆಚಾರವಿಲ್ಲದ ನಾಲಿಗೆ ಅಂತ ದಾಸರು ಹೇಳ್ತಾರೆ. ಈ ನಾಲಿಗೆಗೆ ಆಚಾರ ಇಲ್ಲ, ಸರಿಯಾಗಿ ಏನು ಮಾತಾಡಬೇಕು ಅಂತ ಗೊತ್ತೇ ಇಲ್ಲ ಈ ನಾಲಿಗೆಗೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂತಹ ನಾಲಿಗೆ. ಏನಕ್ಕೆ ಚಾಚಿಕೊಂಡಿದೆ ನಮ್ಮ ನಾಲಿಗೆ? ಬೇರೆಯವರನ್ನ ದೂಷಿಸುವುದಕ್ಕೆ ಚಾಚಿಕೊಂಡಿದೆ. ಮುಂದೆ ಏನು ಹೇಳ್ತಾರೆ? ಪ್ರಾತಃ ಕಾಲದೊಳೆದ್ದು ನಾಲಿಗೆ ಶ್ರೀಪತಿ ಎನ್ನಬಾರದೆ ನಾಲಿಗೆ. ಬೆಳಗ್ಗೆ ಬೇಗ ಎದ್ದು ಭಗವಂತನ ನಾಮಸ್ಮರಣೆ ಮಾಡಕ್ಕೆ ಸಾಧ್ಯ ಇಲ್ವಾ ಈ ನಾಲಿಗೆಗೆ? ಬೇರೆಯವರಿಗೆ ದೂಷಣೆ ಮಾಡಬೇಕು ಅಂದರೆ ನಾಲಿಗೆ ಫಸ್ಟ್ ಆಗಿರುತ್ತಲ್ವಾ? ಶ್ರೀಪತಿಯ ನಾಮವನ್ನು ಏನಕ್ಕೆ ನೀವು ಹೇಳ್ತಾ ಇಲ್ಲ ಈ ನಾಲಿಗೆ? ಪತಿತ ಪಾವನ ನಮ್ಮ ರತಿಪತಿ ಜನಕನ ಸತತವು ನುಡಿಕಂಡ್ಯ ನಾಲಿಗೆ. ರತಿಪತಿ ಜನಕ, ರತಿಪತಿ ಯಾರು? ಕಾಮ, ಕಾಮನ ತಂದೆ. ಕಾಮ ಪ್ರದ್ಯುಮ್ನಾಗಿ ಅವತಾರ ಮಾಡ್ತಾನೆ. ಆ ಪ್ರದ್ಯುಮ್ನ ರುಕ್ಮಿಣಿ ಮತ್ತು ಕೃಷ್ಣರ ಮಗನಾಗಿ ಅವತಾರ ಮಾಡ್ತಾನೆ. ಅದಕ್ಕೆ ಕೃಷ್ಣನಿಗೆ ರತಿಪತಿ ಜನಕ ಅಂತ ಹೆಸರು. ಪತಿತ ಪಾವನ ಅವನು, ಭಗವಂತ ಎಲ್ಲ ಪತಿತರನ್ನ ಉದ್ಧಾರ ಮಾಡುವಂತಹ ಪತಿತ ಪಾವನ. ಅಂತಹ ಭಗವಂತನ ಹೆಸರನ್ನ ನೀನು ಯಾಕೆ ನುಡಿಯೋದಿಲ್ಲ ನಾಲಿಗೆ? ಬೇರೆಯವನ್ನ ನೀನು ದೂಷಣೆ ಮಾಡಕ್ಕೆ ಮಾತ್ರ ನೀನು ನಾಲಿಗೆ ಬರ್ತಾ ಇರ್ತಿಲ್ಲ, ಯಾಕೆ ಈ ಥರ